ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಒಂದು ಪರಿಶೀಲನೆ, ಅದನ್ನು ಯಾವ ರೀತಿ ಮಾಡ್ತಾರೆ, ಅದನ್ನು ನಾವು ಯಾವ ರೀತಿ ಮಾಡಿಸ್ಕೋಬೇಕು. ಯಾಕಂದರೆ ನೀವು ಅದನ್ನು ಗೃಹ ಜ್ಯೋತಿ ಪರಿಶೀಲನೆಗೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಇರ್ತಾವೆ ಕೊಟ್ಟರೆ ನಿಮ್ಮ ಕರೆಂಟ್ ಬಿಲ್ ಮತ್ತೆ ನಿಮಗೆ ಫ್ರೀಯಲ್ಲಿ ಸಿಗೋವಂಥ ಚಾನ್ಸಸ್ ಇದೆ. ಹಾಗಾಗಿ ಅದಕ್ಕೆ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಸಿಕೊಂಡು ನೀವು ಎಲ್ಲ ಇಟ್ಕೊಂಡಿದ್ರೆ ಅವ್ರು ನಿಮ್ದು ಬೇಗ ಮಾಡಿಕೊಟ್ಟು ಹೋಗ್ತಾರೆ. ಗೃಹ ಜ್ಯೋತಿ ಅರ್ಹ ಫಲಾನುಭವಿಗಳಿಗೆ ಗುರುತಿಸಿ ಸೌಲಭ್ಯ ಮುಂದುವರಿಸಲು ಬೆಸ್ಕಾಂ ಮೀಟರ್ ರೀಡರ್ಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಗಳನ್ನು ಪಡೆದು ಅರ್ಜಿ ತುಂಬಲು ಸಹಕರಿಸಲಿದ್ದಾರೆ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ. ಯಾವ ರೀತಿ ನೀವು ಅದನ್ನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಲಾಗ್ತದೆ. ಆ ದಾಖಲೆಗಳು ಯಾವ್ಯಾವ ಅಂತಂದ್ರೆ, ನೀವು ನಿಮ್ದು ಇದಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜಿನಿರುವಂಥ ಒಂದು ಫೋಟೋ ಆಗಿರ್ಬೋದು, ಮತದಾರ ಗುರುತಿಸುವಂಥ ಒಂದು ವೋಟರ್ ID ಆಗಿರ್ಬೋದು, ಹಾಗೆ ಪ್ಯಾನ್ ಕಾರ್ಡ್, ಮತ್ತು ಬಾಡಿಗೆ ಇರುವಂಥ, ನೀವು ಬಾಡಿಗೆಗೆ ಯಾರು ಇರ್ತಿರಲ್ಲ ಅವರು ಒಪ್ಪಂದ ಪತ್ರ ಆಗಿರ್ಬೋದು, ಆಮೇಲೆ ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಕೂಡ ಕೇಳಲಾಗ್ತದೆ. ಇದು ನೀವು ಇಷ್ಟೆಲ್ಲ ದಾಖಲೆಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಅವನ್ನೆಲ್ಲ ನೀವು ಅವ್ರಿಗೆ ಕೊಡಬೇಕಾಗತ್ತೆ. ಇದು ಜುಲೈ 1ರಿಂದನೇ ಸ್ಟಾರ್ಟ್ ಆಗಲಿದೆ. ರಾಜ್ಯದ 5 ಎಸ್ಕಾಂಗಳಾದ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಹಾಗೂ ಸೆಸ್ಕಾಂ ವ್ಯಾಪ್ತಿಯಲ್ಲಿ ಪರಿಶೀಲನಾ ಕಾರ್ಯ ನಡೆಯಲಿದೆ ಅಂತ ಹೇಳಲಾಗಿದೆ. ನೀವು ಕೂಡ ವೋಟರ್ ID, ಪ್ಯಾನ್ ಕಾರ್ಡ್ ಹಾಗೂ ನೀವೇನಾದರೂ ಬಾಡಿಗೆಗೆ ಇದ್ದಿದ್ರೆ ಅಲ್ಲಿ ಇರುವಂಥ ಒಂದು ಒಪ್ಪಂದದ ಪತ್ರ, ಆಮೇಲೆ ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಹಾಗೂ ನಿಮ್ಮದು ವೋಟರ್ ID, ಪಾಸ್ಪೋರ್ಟ್ ಅಳತೆ ಇರುವಂಥ ಒಂದು ಭಾವಚಿತ್ರ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಬೇಕು. ಇಷ್ಟೆಲ್ಲವನ್ನು ಲಭ್ಯ ಇಟ್ಕೊಳ್ಳಿ. ಅವರು ಕೇಳಿದಾಗ ನೀವೆಲ್ಲವನ್ನು ಕೊಟ್ಟರೆ ನಿಮ್ಮ ಗೃಹ ಜ್ಯೋತಿ ಮತ್ತೆ ಮುಂದುವರಲಿದೆ. ನಿಮ್ದು ಏನೀಗ ಇಷ್ಟು ಯೂನಿಟಿಗೆ ಇಷ್ಟು ಫ್ರೀ ಅಂತ ಹೇಳಿದಾರಲ್ಲ, ಅದು ಮತ್ತೆ ಮುಂದುವರಲಿದೆ. ನೀವು ಕೂಡ ಸಹಕರಿಸಿ ನಿಮ್ಮ ಎಲ್ಲ ಇರುವಂಥ ಡಾಕ್ಯುಮೆಂಟ್ಸ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾ, ಗೃಹ ಜ್ಯೋತಿ ಫಲಾನುಭವಿಗಳು ಮತ್ತೆ ಆ ಒಂದು ಉಪಯೋಗನ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಬೇರೆದವ್ರಿಗೂ ವಿಷಯ ಗೊತ್ತಾಗಲಿ. ಬೇರೆದವರು ಕೂಡ ಬೆಸ್ಕಾಂದಿಂದ ಬಂದಂಥ ಅವ್ರಿಗೆ ಸಹಕರಿಸಿ ಒಂದು ಮಾಹಿತಿಗಳನ್ನು ಹೇಳಿ ಅಂತ ಹೇಳಲಾಗ್ತದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.